ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ.
ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ. ಇದ್ರೆ ಬಹುಶಃ ಅವರ ಗೆಲುವು ಕಷ್ಟ ಆಗಬಹುದು. ಕಾಂಗ್ರೆಸ್ನ ಬಂಡಾಯದ ಬಿಸಿ ಇಲ್ಲಿಯವರೆಗೂ ಕೂಡ ತಣಿದಿಲ್ಲ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನ. ಉಮೇದುವಾರಿಕೆಯನ್ನ 22 ಮುಸ್ಲಿಂ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿರುವುದು ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು. 23 ಅಭ್ಯರ್ಥಿಗಳಿಂದ ದಾವಣಗೆರೆಯಲ್ಲಿ ಗೌಪ್ಯ ಸಭೆ ಕೂಡ ಅಂತೆ. ಒಬ್ಬರು ಅಥವಾ ಮೂವರನ್ನ ಮಾತ್ರ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶತಾಯಗತಾಯ ಸೋಲಿನ ರುಚಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ ಆಗಿದೆ.